ಸಿನಿಮಾ 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 ಸಿನಿಮಾನಪ್ಪ ಸಿನಿಮಾ 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 ಇದು ಸಿನಿಮಾನಪ್ಪ ಸಿನಿಮಾ. ಯಾಕೆ ನಾನು ಚೆನ್ನಾಗಿಲ್ವಾ ಸರ್? ಚೆನ್ನಾಗೇನೋ ಇದ್ದೀರಾ, ಆದರೆ ತಲೆಯಲ್ಲಿ ಕೂದಲುದ್ರ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ಆಸೆ ಪಡ್ತಿದ್ದೀರಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಈಗಿನ ಹೀರೋಗಳಿಗೆ ಯಾರಿಗಿದೆ ಸರ್ ತಲೆಯಲ್ಲಿ ಕೂದಲು? ಎಲ್ಲರೂ ವಿಗ್ ಹಾಕೊಂಡು ಆಕ್ಟ್ ಮಾಡಿ ಸೂಪರ್ ಸ್ಟಾರ್ಗಳು ಆಗಿಲ್ವ ಸರ್? ಹಂಗೆ ನಾನು ಕೂಡ ವಿಗ್ ಹಾಕೊಂಡು ಆಕ್ಟ್ ಮಾಡ್ತೀನಿ ಸರ್. ಸರ್ ಈಗ ಈ ಕೂದಲು ವಿಷಯಕ್ಕೆ ಬರ್ತೀನಿ ಸರ್. ನಾನು ಅಕ್ಟೋಬರ್ 2024ರಲ್ಲಿ ಈ ಡೈರೆಕ್ಟರ್ ಗುರುಪ್ರಸಾದ್ ಅವ್ರ ಮನೆಗೆ ಚಾನ್ಸ್ ಕೇಳ್ಕೊಂಡು ಹೋಗಿದ್ದೆ ಸರ್. ಅವರೇನಂದ್ರು? ಅಯ್ಯೋ, ನಾನಿನ್ನೂ ಅವ್ರ ಮನೆಗೆ ಕಾಲಿಟ್ಟೆ ಅಷ್ಟೇ ಸರ್, ನನ್ನ ನೋಡಿದ್ದೆ ಸ್ಟನ್ ಆಗೋಗ್ಬಿಟ್ಟು ಸರ್. ಗೊತ್ತಿಲ್ಲ ಸರ್. ನನ್ನ ನೋಡ್ತಾ ನೋಡ್ತಾ ಹಂಗೆ ನನ್ನ ಹತ್ರ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿ, ನಿನ್ನಂಥ ಬಾಂಡ್ಲಿನೇ ಹುಡುಕ್ತಾ ಇದ್ದೆ ಕಣಯ್ಯ, ನನ್ನ ನೆಕ್ಸ್ಟ್ ಸಿನಿಮಾಗೆ ನೀನೇ ಹೀರೋ ಅಂತ ಹೇಳಿ ₹101 ಅಡ್ವಾನ್ಸ್ ಕೊಟ್ಬಿಟ್ರು ಸರ್. ತಕ್ಷಣ ನಾನು ಅವ್ರ ಕಾಲಿಗೆ ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ಟೆ ಸರ್. ಮೇಲಕ್ಕೆ ಎದ್ದೇಳಲೇ ಇಲ್ಲ. ಅಲ್ಲೇ ಮಲಗುಟ? ಅಯ್ಯೋ ಇಲ್ಲ ಸರ್, ಅವರೇ ನನ್ನ ಭುಜಾನ ಹಿಡ್ಕೊಂಡು ಮೆಲ್ಲಗೆ ಮೇಲಕ್ಕೆತ್ತಿ ಎಣ್ಣೆ ಗ್ಲಾಸನ್ನು ಕೈಗೆ ಕೊಟ್ಟು ಚೇರ್ಸ್ ಅಂತ ಹೇಳಿದ್ರು ಸರ್. ಆ ಸೂಪರ್ ಸೀನು ಇನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ ಸರ್. ಆದರೆ 2024 ನವೆಂಬರ್ 3ನೇ ತಾರೀಕು ಅವರು ತೀರ್ಕೊಂಡ್ಬಿಟ್ರು ಸರ್. ಅಂದ್ರೆ ನಿನಗೆ ಚಾನ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಡೈರೆಕ್ಟರ್ಗಳೆಲ್ಲ ಸತ್ತೇ ಹೋದ್ರಾ? ಅದೇ ದುರಂತ ಸರ್. ನಾನು ಹುಟ್ಟುವಾಗಲೇ ಲೆಗ್ ಮುಂದಾಗಿ ಹುಟ್ಟುಬಿಟ್ನಂತೆ. ನಾನು ಹುಟ್ಟಿದ 3 ತಿಂಗಳಿಗೆ ನಮ್ಮಪ್ಪನ ಬಿಸ್ನೆಸ್ನೆಲ್ಲ ಯಕ್ಕುಟ್ಟೋಯ್ತಂತೆ ಸರ್. ಅದಕ್ಕೆ ನಮ್ಮಪ್ಪ ಯಾವಾಗಲೂ ನನ್ನನ್ನು ಐರನ್ ಲೆಗ್ ನನ್ನ ಮಗ ಅಂತ ಓದು ಉಪ್ಪಾಗ್ತಾ ಇದ್ದ ಸರ್. ನಿಜವಾಗ್ಲೂ ನೀನು ಐರನ್ ಲೆಗ್ ನನ್ನ ಮಗನೇ. ನಾನು ಆ್ಯಕ್ಟ್ ಮಾಡಿದ ಯಾವ ಸಿನಿಮಾನೂ ರಿಲೀಸ್ ಆಗಲಿಲ್ಲ ಸರ್. ನಂದೇ ಓನ್ ಪ್ರೊಡಕ್ಷನ್ನು, ಅದೂ ನೆಲ ಕಚ್ಚೋಯ್ತು. ಜೀವನನೇ ಬೇಜಾರಾಗೋಗಿದೆ ಸರ್. ಆದರೂ ಹೋಗಿ ಕಳ್ಕೋಬಾರ್ದು ಅಂತ ಹೇಳಿ ರೀಸೆಂಟಾಗಿ ಡೈರೆಕ್ಟ್ರು AT ರಘು ಸರ್ ಮನೆಗೆ ಹೋಗಿದ್ದೆ ಸರ್. ಪಾಪ ಅವ್ರಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ನನ್ನನ್ನು ಕೂರಿಸಿ ಟಿಫನ್ ಕೊಡಿಸಿ ಮಾತಾಡಿಸಿ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ, ನೀನೇ ಸೆಕೆಂಡ್ ಹೀರೋ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ಸರ್. ಅವರು 2025 ಮಾರ್ಚ್ 20ಕ್ಕೆ ತೀರೋದು ಅಲ್ವಾ? ಕರೆಕ್ಟ್ ಸರ್. ಅದಕ್ಕೆ ಕೊನೆಯದಾಗಿ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ದಯವಿಟ್ಟು ನನಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಸರ್. ಪ್ಲೀಸ್ ಸರ್. ಚಾನ್ಸ್ ಎಲ್ಲ ಬಿಡು ಸರ್, ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಬಿಡಿ ಸರ್. ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಅನ್ಬೇಡಿ ಸರ್, ನಿಮ್ ಕಾಯಿ ಬೀಳ್ತೀನಿ ಸರ್. ಬಿಡು, ಆಗಲ್ಲ. ನಿನಗ್ ಪ್ರಾಮಿಸ್ ಮಾಡಿದವರೆಲ್ಲ ಸತ್ಯ ಹೋಗವ್ರೆ. ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ನೀನು? ಬಿಡು, ಇಲ್ಲ ಅಂತ ಅನ್ಬೇಡಿ ಸರ್, ದಯವಿಟ್ಟು. ನನಗೆ ಉಳ್ಕೊಂಡಿರೋ ನೀವು ಒಬ್ಬರೇ ಸರ್, ನಾನು ಆರ್ಟಿಸ್ಟ್ ಮಾಡ್ಲೇಬೇಕು ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ದಯವಿಟ್ಟು. ನೀವೇನಾದ್ರೂ ಚಾನ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಲಿಲ್ಲ ಅಂತಂದ್ರೆ ನಾನು ನಿಮ್ಮ ಮನೆಯಲ್ಲೇ ವಿಷ ಕುಡಿದು ಸತ್ತೋಗ್ಬಿಡ್ತೀನಿ ಸರ್. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಸರ್, ನೀವೇನಾದ್ರೂ ಪ್ರಾಮಿಸ್ ಮಾಡಲಿಲ್ಲ ಅಂತಂದ್ರೆ ನಾನು ವಿಷ ಕುಡಿದು ಸತ್ತು ಹೋಗ್ತೀನಿ ಸರ್. ನಾನು ನಿನಗೆ ಪ್ರಾಮಿಸ್ ಮಾಡಿ ಅವ್ರಂಗ ನಾನು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಳಿಗೆ ಯಾರು ಗತಿ? ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು ಮಾತ್ರ ಮುಖ್ಯನಾ ಸರ್? ಎಂತ ಸ್ವಾರ್ಥಿ ಸರ್ ನೀವು. ಇಂಥ ಒಬ್ಬ ಅದ್ಭುತ ಕಲಾವಿದರನ್ನ ನೀವು ಆರ್ಟಿಸ್ಟ್ ಮಾಡಲ್ಲ ಅಂತ ಹೇಳ್ತೀರಲ್ಲ ಸರ್. ಬಿಡಿ ಸರ್, ನಾನು ವಿಷ ಕುಡಿದು ಸತ್ತೋಗ್ತೀನಿ. ಬಿಡಿ ಸರ್, ಬಿಟ್ಬಿಡಿ ಸರ್. ಸ್ವಾರ್ಥಿ ಆಗಿರ್ಲಿ, ಬಿಡು. ಇಲ್ಲ ಸರ್, ಇಲ್ಲ, ನಾನು ಆಗಲ್ಲ ಸರ್. ಏನ್ ಪ್ರಯತ್ನ ಸರ್? ಇಲ್ಲ, ನನ್ ಬಗ್ಗೆ ಇಚ್ಛೆ ಇಲ್ಲ. ಬಿಟ್ಬಿಡಿ ನನ್ನ. ಇಲ್ಲ, ಬಿಟ್ಬಿಡಿ ನನ್ನ. ಬಿಟ್ಬಿಡಿ ನಾನು.
ನೀನ್ ಸಾಯಿ, ನಾನು ಉಳಿಯಲ್ಲ, ನಾನು ಸಾಯ್ಬೇಕು ಬಿಟ್ಬಿಡಿ ಸರ್, ಸಾಯ್ಬೇಕು ನಾನು. ಬಿಟ್ಬಿಡಿ ಸರ್, ನಾನು ಸಾಯ್ಬೇಕು, ನಾನೇ ಕುಳಿಸ್ತೀನಿ ಸರ್. ನಾನೇನು ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ, ಆದ್ರೆ ನೀವು ಜೈಲಲ್ಲಿ ನರಕ ಅನುಭವಿಸ್ಬೇಕಾಗುತ್ತೆ ಸರ್, ನರಕ ಅನುಭವಿಸ್ಬೇಕಾಗುತ್ತೆ. ಯೋಚನೆ ಮಾಡಿ. ನೀನ್ ನನ್ನ ಮನೇಲಿ ಸತ್ರೆ ನಿನ್ ಬಾಡಿನ ತುಂಡ ಕತ್ತರಿಸಿ ಸೂಟ್ ಕೇಸಲ್ಲಿ ತುಂಬಿ ಎಲ್ಲಾದ್ರೂ ಬಿಸಾಕ್ಬಿಡ್ತೀನಿ. ಹುಷಾರ್. ಸರ್, ನಾನು ನಿಮ್ಮ ಮನೆಗೆ ಬಂದಿರೋದು CCTV ನಲ್ಲಿ ರೆಕಾರ್ಡ್ ಆಗಿದೆ ಸರ್, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ನೀನೇ ನಮ್ಮ ಮನೆಗೆ ಬಂದು ಬಲವಂತ ಮಾಡಿ ನನಗೆ ವಿಷ ಕುಡಿಸಿದೀಯ ಅಂತ ನಾನು ಸೀನ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಅಯ್ಯೋ, ನೀವೇ ಸತ್ತಬಿಟ್ರೆ ನನ್ನ ಕಲಾವಿದ ಮಾಡೋದು ಯಾರು ಸರ್? ಬೇಡ ಸರ್, ಬೇಡ ಸರ್, ನಾನು ಸರ್ ನೀವೊಬ್ಬರೇ ಉಳ್ಕೊಂಡ್ರೆ ನನ್ನ ಕಲಾವಿದ ಮಾಡಕ್ಕೆ. ಅಯ್ಯೋ ಅಯ್ಯೋ ಬೇಡ ಸರ್, ಅಯ್ಯೋ ಬೇಡ, ಅಯ್ಯೋ ಬೇಡ ಸರ್, ಅಯ್ಯೋ ಯಾಕೆ ಸರ್ ಕುಡ್ತೀರಾ? ಬೇಡ ಸರ್. ಏನ್ ಸರ್ ಇಂಥ ಕೆಲಸ ಮಾಡ್ಬಿಟ್ರಿ ಸರ್. ಈ ವಿಷಯದಲ್ಲಿ ನಾನು ಸ್ವಲ್ಪ ಸ್ವಾರ್ಥಿ ಸಾಗಿದೆ ಸರ್ ನಾನು. ಸರ್ 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 ಇದೇನಿ ಸರ್. ಅಯ್ಯೋ ಸರ್, ಹೋಗೇ ಬಿಟ್ರ ಸರ್. ಯಾರು ಸರ್ ನನ್ನ ಕಲಾವಿದ ಮಾಡೋಣ? ಪ್ಲೀಸ್ ಇದ್ದೇನಿ ಸರ್, ದಯವಿಟ್ಟು ಇದ್ದೇನಿ ಸರ್. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿದ್ದಾರೆ, ಆದರೆ ವಿಧಿಯಿಲ್ಲದೆ ವಿಷ ಕುಡಿದು ನನ್ನ ಹತ್ರ ಬಂದ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. 5 minutes later. ಸರ್, ನೀವು ಸತ್ತಿಲ್ಲ ಸರ್. ಸತ್ತಿಲ್ವಾ? ಇಲ್ಲ. ಮತ್ತೆ ವಿಷ? ಅಯ್ಯೋ, ವಿಷಾನೂ ಇಲ್ಲ, ಏನೂ ಇಲ್ಲ ಸರ್. ನೀವು ಕುಡಿದಿದ್ದು ಜೇನುತುಪ್ಪ ಬೆರೆಸಿದ್ದು ನೀರು. ನಿಮ್ಮನ್ನು ಎದುರಿಸ್ಬಿಟ್ಟು ಚಾನ್ಸ್ ಕೇಳೋಣ ಅಂತ ಈ ತರ ಡ್ರಾಮಾ ಮಾಡಿದೆ ಸರ್. ಇನ್ನೊಂದ್ಸರಿ ನಿಮ್ಮನ್ನ ಎದುರಿಸ್ಬಿಟ್ಟು ಹೆಂಗಾದ್ರೆ ಮಾಡಿ ಚಾನ್ಸ್ ಗಿಟ್ಟಿಸ್ಕೊಂಡು ಸೂಪರ್ ಹೀರೋ ಆಗೋಣ ಅಂತ ಹೇಳಿ ಹಿಂಗೆಲ್ಲ ಮಾಡಿದೆ ಸರ್. ಹೌದಾ? ಹೌದು ಸರ್, ಹೌದು ಸರ್. ದಯವಿಟ್ಟು ಪಿಕ್ಚರ್ ಮಾಡಿ ನನ್ಗೆ ಚಾನ್ಸ್ ಕೊಡ್ಲೇಬೇಕು ಸರ್. ಸರ್ ದಯವಿಟ್ಟು ಏನೇನು ಮಾಡಿ